ಎಲ್ಲ ಚಪ್ಪಾಳೆ ನೋಡಿ. ಇದು ನಮಗೆ ದೂತ! ನಮಗೆ ಬೇಕಾದ ಏ ದೂತ! ಶಿಲೆ ಮತ್ತು ಚಪ್ಪಾಳೆ ಅವನಿಗೆ ಒಬ್ಬನಿಗೆ ಬ್ಯಾಡ ಅಂತ ಆಯ್ತು. ಅದು ಬೇಡ ಅಂತ ಹೇಳುವವ ಮೂರ್ಖಾಸಿನವ. ನಾವು ನಾವಲ್ಲ. ನಾವು ಬಂದಾಗ ತಾನಾಗಿ ಬಾರಿಸ್ತಾರೆ. ನೋಡು ನೋಡ ಶಬ್ದ ನೋಡ. ಏನು ನಿಮಗೆ ಉಮೇದ್ ಈಗ? ವಾದ್ಯಘೋಷ. ಹೌದೌದು. ಬರೇ ವಾದ್ಯಘೋಷವ. ಬೆಳಕು ನೋಡ, ಬೆಳಕು ನೋಡ, ಬೆಳಕು ನೋಡ. ಆಗುವುದಿಲ್ಲ. ನಾವು ಇಷ್ಟು ಕೂಡ ಮೇಲೆ ಬಂದದ ಸ್ವರದಿಂದ. ಹೌದೌದೌದು. ಆ ಸ್ವರ ಇಲ್ಲದಿದ್ರೆ ನಾವಿಲ್ಲ. ಯಾವುದೇ ಒಂದು ಕಲೆ ಇರಲಿ, ಯಾವುದೇ ಒಂದು ವಿಚಾರ ಇರಲಿ, ಬೆಳಗಬೇಕು, ಅದಕ್ಕೆ ಪ್ರೋತ್ಸಾಹ ತರಬೇಕು. ಒಬ್ಬ ವ್ಯಕ್ತಿ ಬೆಳೀತಾನಂತಾದ್ರೆ ಆ ಸ್ವರದಿಂದಲೇ ಕಾರಣ. ದೀಪ ಉರಿಬೇಕಾದ್ರೆ ಎಣ್ಣೆ ಹಾಕಬೇಡ. ಹಾಗೆ ಕಲೆಗೂ ಪ್ರೋತ್ಸಾಹ ಬೇಕೇ ಬೇಕು. ಖಂಡಿತವಾಗಿ ಹೌದು. ಹಾಗಿದ್ರೆ ಮಾತ್ರ ಬೆಳಗುವುದಕ್ಕೆ ಸಾಧ್ಯ. ಖಂಡಿತವಾಗಿ ಹೌದು. ತಮ್ಮ ದೀಪವನ್ನು ಉರಿತದೆ, ಉರಿದಕ್ಕೆ ಕಾರಣಿ ಸ್ಥಾನದಲ್ಲಿ ಎಣ್ಣೆ ಇರ್ತದಂತ ಯಾರಿಗೂ ಗೊತ್ತಾಗುದಿಲ್ಲ. ಹೌದೌದೌದು. ಹಾಗಾಗಿ ದೀಪ ಬೆಳಗುವುದನ್ನು ಮಾತ್ರ ಕಾಣ್ತಾರೆ. ನಿಜ. ಬೆಳಗಬೇಕಾದ್ರೆ ಎಣ್ಣೆ ಅವಶ್ಯವಾಗಿ ಬೇಕು, ಬೇಕೇ ಬೇಕು. ಹಾಗಾಗಿ ಎಣ್ಣೆಯ ನಾವು ದೀಪದ ಹಾಗೆ ಹೌದೌದು. ನಮ್ಮನ್ನಿಷ್ಟು ಉರಿಸಬೇಕಾದ್ರೆ ಒಂದು ಎಣ್ಣೆ ಅಗತ್ಯ ಉಂಟೆಂಬುದಾಗಿ ಯಾವ ಸ್ವರವನ್ನೇ ಕೇಳ್ತೇವೋ ಇದೇ ನಮ್ಮ ಪಾಲಿಗೆ. ನಾನು ಮೊದಲಿಗೆ ನಿಮಗೆ ಧನ್ಯವಾದವನ್ನು ಹೇಳ್ತೇನೆ. ಯಾಕಂದ್ರೆ ನನ್ನ ಭಾವನೆಗಳನ್ನು ಹೇಳಲಿಕ್ಕೆ ನೀವು ಅವಕಾಶ ಕೊಟ್ಟಿದ್ದೀರಿ. ಆ ದಿವಸ 7:45 ಪ್ರದರ್ಶನ ಆರಂಭ ಆಗಿದೆ. 7:45 ತೊಡಗಿ ನನ್ನ ಪಾತ್ರ ಹೋದದ್ದು 10ವರೆಗೆ ರಂಗಸ್ಥಳಕ್ಕೆ. ಸಾಧಾರಣ 7ನೇ ತರಗತಿಯಿಂದ 9ನೇ ತರಗತಿಯ ಮಧ್ಯ ವಯಸ್ಸಿನ ಮಕ್ಕಳು 12ರಿಂದ 14, 15 ಇರಬಹುದು. ಒಂದು 10 ಜನ ಸಂತೆಯಲ್ಲಿ ಸಿಕ್ಕುವಂತ ಒಂದು ಪೀಪಿ ಅಂತ ಸಿಗ್ತದೆ, ಈ ವಿಶಿಲಿನಂತಹದ್ದು, ಅದನ್ನ ಹಿಡ್ಕೊಂಡು ಊದುದು. ಇದು 7:45 ಶುರುವಾಗಿದೆ. ನನಗೆಂತ ನಮ್ಮಲ್ಲಿ ಉಳಿದ ಎಲ್ಲಾ ಕಲಾವಿದರು ಚೌಕಿಗೆ ಬಂದು ಹೇಳ್ತಿದ್ದದ್ದು, ಮಹಾ ರಗಳೆ ಮಾರ್ಯಾರೆ ಅಲ್ಲಿ ಇದು, ಅದನ್ನ ಅವರನ್ನು ಯಾರು ಕೇಳುವುದಿಲ್ಲ ಅಂತ. ಇದು ಭಾಗವತನಿಗೆ ಹಾಡ್ಲಿಕ್ಕೂ ರಗಳೆ ಆಗ್ತದೆ. ಯಾವುದೇ ಒಂದು ಸಂತೋಷವನ್ನು ಕಲೆಯಲ್ಲಿ ವ್ಯಕ್ತಪಡಿಸೋದು ಕಲೆಯನ್ನು ನೋಡಿದ ಮೇಲೆ. ತೊಡಗುವಾಗಲೇ ಪೀಪಿ ಮಾಡಿದ್ರೆ ನಮಗೂ ಸಹಿಸಲಿಕ್ಕೆ ಆಗ್ಲಿಲ್ಲ. ಆವಾಗ ನಾವು ಬೆವರಿ ಸೆಕೆ ವೇಷ ಕಟ್ಟಿ ಆಯಾಸದಲ್ಲಿರ್ತೇವೆ. ನಾವು ಮನುಷ್ಯರು, ನಾವು ದೇವರಲ್ಲ. ನನ್ನ ಧ್ವನಿ ಏರಿದ್ದಿರಬಹುದು. ಆ ಮಕ್ಕಳನ್ನು ಉದ್ದೇಶಪಟ್ಟು ಹೇಳಿದ್ದೇನೆ. ಅಲ್ಲಿ ಅನೇಕ ಹಿರಿಯರು ಎದುರಿನಿದ್ದವರು ನನಗೆ ಅದನ್ನು ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಅದು ಕಳೆದಂತಹ ಮಕ್ಕಳನ್ನು ಅಲ್ಲಿಂದ ಎಬ್ಬಿಸಿದ್ರು ಹೊರತು ಇದು ಸಾರ್ವಜನಿಕವಾದಂತಹ ಪ್ರೇಕ್ಷಕರಿಗೆ ನಾನು ಹೇಳಿದ್ದು ಅಲ್ಲ. ನನ್ನ ವಿಡಿಯೋವನ್ನು ನೀವು ಗಮನಿಸಿ ಬರುದು. ಈ ಕಲೆಯನ್ನು ಅಂದ್ರೆ ಅಲ್ಲಿ ಅಶೋಕ್ ಭಟ್ ಅವರೇ ಅಲ್ಲಿ ಸೇರಿದ್ದಂತಹ ಪುಟ್ಟ ಮಕ್ಕಳು ಸುಮಾರು 11-13 ವರ್ಷದ ಮಕ್ಕಳು 11ರಿಂದ ಶಿಳ್ಳೆ ಚಪ್ಪಾಳೆ ಹೊಡಿತಿರ್ಲ, ಅದ್ರ ಬದಲು ಶೀಟಿ ಊದ್ತಾ ಇದ್ರು ಅಂತೀರಿ. ಅದು ಒಂದು ಪೀಪಿ ಒಂದು ವಿಶಿಲಿನಂತಹದ್ದು. ವಿಸಿಲ್. ಓಕೆ. ಅದು ಕುಂದಾಪುರ ಭಾಗದಲ್ಲಿ ಅನೇಕ ಪ್ರದರ್ಶನದಲ್ಲಿ ಮಕ್ಕಳು ಹೀಗೆ ಬಂದು ಊದ್ತಾರೆ, ಕೈಯಲ್ಲಿ ಹಿಡ್ಕೊಂಡು ಬಂದು. ಆಯ್ತಾ, ಒಂದು ಪಾಯಿಂಟ್ ಅದು. 2ನೇ ಪಾಯಿಂಟ್ ನಿಮಗೆ ಹೇಳ್ತೇನೆ. ಆ ಸಂದರ್ಭದ ಮಾತುಗಳಲ್ಲಿ ನಾನು ಒಂದು ಕೋಳಿ ಅಂಕ ಮತ್ತು ಕಂಬಳದ ಸುದ್ದಿ ಬಂತು. ಅದು ಯಾಕೆ ಬಂತು ಅಂತ ಹೇಳಿದ್ರೆ, ಅಲ್ಲಿ ದೀರ್ಘ ಮಾತ ಬಂದೋಯ್ತು. ಕ್ರೀಡೆಗಳಿಗೆ ಪ್ರೋತ್ಸಾಹಕ್ಕೆ ಬೇಕು. ಈಗ ಓಟಗಾರನಿಗೆ ಕಂಬಳದಲ್ಲಿ ಇಲ್ಲೆಲ್ಲ ಕ್ರೀಡೆಗೆ ಪ್ರೋತ್ಸಾಹಕ್ಕೆ ಶಿಲ್ಲೆ ಹೊಡೆಯುವ, ಚಪ್ಪಾಳೆ ಹೊಡೆಯುವ, ಈಗ ಕೋಣಗಳನ್ನು ಓಡಿಸುವಾಗ ಒಂದುಂಟು. ಅದು ಕ್ರೀಡೆಗಳಿಗೆ ಪ್ರೋತ್ಸಾಹ ಕೊಡುವಂತಹದ್ದು ಎಂಬ ಅರ್ಥದಲ್ಲಿ ಬಿಟ್ರೆ, ಆ ಜಾನಪದ ಕ್ರೀಡೆಗಳನ್ನು ಗೌಣ ಮಾಡುವ ವಿಷಯದಲ್ಲಿ ಅಲ್ಲ. ದಯವಿಟ್ಟು ನೀವು ಅನ್ಯತಾ ಯಾರು ಭಾವಿಸಬಾರದು, ಬೇಸರ ಪಡಬಾರದು ನನ್ನ ಬಗ್ಗೆ.